ಆದರೆ ಅವಳು ಸುಬ್ಬುನ ಇಷ್ಟಪಡ್ತಿರೋದಂತೂ ನಿಜ ರೀ. ಸುಬ್ಬು ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾನೆ ಅಂತನೋ ಅಥವಾ ಅವನಿಗೆ ಆಸ್ತಿ ಅಂತಸ್ತು ಇಲ್ಲ ಅಂತನೋ ನಾನು ಅವನ ಬಗ್ಗೆ ಈ ರೀತಿ ಮಾತಾಡ್ತಿಲ್ಲ ರೀ. ನಮ್ಮ ಸುಬ್ಬುಗಿರುವಂಥ ಗುಣ ಇರೋ ಹುಡುಗ ನಮ್ಮ ಶ್ರಾವಣಿಗೆ ಸಿಗಬಾರ್ದ ಅಂತ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ಆದರೆ ಅದೆಲ್ಲ ಈ ಮನೇಲಿ ಸಾಧ್ಯ ಆಗಲ್ಲ ರೀ. ಶ್ರಾವಣಿ ಸುಬ್ಬುನ ಇಷ್ಟಪಡ್ತಿರೋ ವಿಷಯ ಈ ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ಎಂಥ ದೊಡ್ಡ ರಾದ್ಧಾಂತ ಆಗುತ್ತೆ ಗೊತ್ತಾ. ಅದು ಅಲ್ಲದೆ ಈಗ ಬೇರೆ ನಾವು ಸಾಲಿಗ್ರಾಮಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ನಮಗೆ ಗೊತ್ತಿಲ್ದಿರುವಂಥ ಎಷ್ಟೋ ಕತೆಗಳಿದ್ದಾವೆ. ಅದ್ರ ಮಧ್ಯದಲ್ಲಿ ಏನು ಬೇಕಾದರೂ ಆಗಬಹುದು. ನನಗೆ ತುಂಬ ಭಯ ಆಗ್ತಿದೆ ರೀ. ವಂದನಾ, ನೀನು ಹೇಳ್ತಿರೋ ವಿಷಯ ನನಗೆ ಅರ್ಥ ಆಗ್ತಿದೆ. ನೋಡು, ನಾನು ಸಾಲಿಗ್ರಾಮಕ್ಕೆ ತುಂಬ ಹಿಂದೆ ಹೋಗಿದ್ದು. ಹಾಗಿನೂ ನಾನು ಸಣ್ಣವನು. ಈಗ ನಾವೆಲ್ಲ ಅಲ್ಲಿ ಹೋದ್ರೆ ಅಲ್ಲಿ ಹೇಗೆ ನಡೆಯಿತು, ನಮ್ಮನ್ನವರೆಲ್ಲ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅನ್ನೋ ಒಂದು ಸಣ್ಣ ಅಳಕಿದೆ. ಅದ್ರ ಜೊತೆಗೆ ನೀನು ಹೇಳ್ತಿರೋ ವಿಷಯ ತುಂಬ ಸೀರಿಯಸ್ ಆಗಿರುವಂಥದ್ದೇ. ಒಂದರ ಸದ್ಯಕ್ಕೆ ಈ ವಿಷಯನ ಯಾರ ಹತ್ರನೂ ಮಾತಾಡಬೇಡ. ದೇವ್ರ ಕಾರ್ಯಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇನೇ ನಡೆದ್ರು ಆ ದೇವ್ರಿಗೆ ಬಿಟ್ಬಿಡೋಣ. ಆ ದೇವ್ರಿಚ್ಛೆ ಏನಿದೆಯೋ ಅದಾಗಲೇಬೇಕು. ನಾವಿಲ್ಲಿಗೆ ಬಂದ್ಮೇಲೆ ಈ ವಿಷಯದ ಬಗ್ಗೆ ಯೋಚನೆ ಮಾಡ. ಏನ್ ಜಾಸ್ತಿ ಇಲ್ಲ, ಇಷ್ಟೇ ನಂದು. ಹಾ ಮಗನೇ, ನನ್ನ ಪ್ಯಾಕಿಂಗ್ ಮುಗೀತು. ನೀನು ಪ್ಯಾಕ್ ಮಾಡ್ಕೊ. ಏನಾದರೂ ಮರ್ತಿದ್ರೆ ನೆನಪು ಮಾಡ್ಕೊ. ಆಮೇಲೆ ಅಲ್ಲಿ ಬಂದು ಅದು ಬೇಕು ಇದು ಬೇಕು ಅಂತ ತಕರಾರು ಮಾಡ್ಬೇಡ ಕಣೋ. ಆಯ್ತು ರೀ, ತಕರಾರು ಮಾಡೋದು ನನ್ನ ಮಗ ಅಲ್ಲ ನೀವು. ಎಲ್ಲಿಗೆ ಹೋಗ್ಬೇಕಂದ್ರು ಏನಾರು ಮರ್ತ್ಬಿಡ್ತೀರಾ. ಅಲ್ಲೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತೀರಾ. ಪ್ಯಾಕ್ ಮಾಡ್ಕೊಂಡೆ ಅಂದ್ರಲ್ಲ, ಏನೇನು ಪ್ಯಾಕ್ ಮಾಡ್ಕೊಂಡ್ರಿ ಅಂತ ಒಂದ್ಸರಿ ಹೇಳಿ. ಇನ್ನು ಏನೇನಿದೆ? 4 ಲುಂಗಿ, 3 ಶರ್ಟು, 2 ಪ್ಯಾಂಟು ಸಾಕಲ್ವಾ? ಸಾಕಾ? ಒಳಗಡೆದು ಹೊರಗಡೆದು ಏನು ಬೇಡವಾ? 3 ಬನೀನು, ಆಮೇಲೆ ಅದೇ ಸಾಕು 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 ಮರ್ತು ಬಿಟ್ಟಿದೆ. ಪ್ಯಾಕ್ ಮಾಡ್ಕೋತೀನಿ. ಜೊತೆಗೆ ಟವಲ್ಲು ವಾಚ್ನು ಇಟ್ಕೊಳ್ಳಿ. ಹೌದಲ್ವಾ, ಅದನ್ನೂ ತಗೋತೀನಿ. ಅದ್ರ ಜೊತೆಗೆ ಬಾಚಣಿಗೆ, ಬ್ರಷ್, ಪೇಸ್ಟ್ ಎಲ್ಲ ಇಟ್ಕೊಳ್ರಿ, ಮರಿಬೇಡಿ. ನೋಡು, ಅದನ್ನೇ ಮರ್ತು ಬಿಟ್ಟಿದೆ. ಈಗ ಇಟ್ಕೋತೀನಿ ನೋಡು. ಮತ್ತೆ ಇನ್ನೇನಪ್ಪ ಇಟ್ಕೊಂಡಿದ್ಯಾ? ಎಲ್ಲ ಪ್ಯಾಕ್ ಮಾಡಿದೀನಿ ಅಂತಿದ್ಯಲ್ಲ. ಇನ್ನೇನು ಮಾಡ್ಲಪ್ಪ, ಎಲ್ಲೇ ಹೋದ್ರು ನಿಮ್ಮಮ್ಮ ನನ್ನ ಜೊತೆಲಿ ಇರ್ತಿದ್ಲು. ಪ್ಯಾಕಿಂಗ್ನೆಲ್ಲ ಅವಳೇ ನೋಡ್ಕೊತಾ ಇದ್ಲು. ಈಗ ಅವಳು ನಾವು ಬಿಟ್ಟು ಹೋಗ್ತಾ ಇದೀವಲ್ಲ, ಯಾವುದು ಸರಿಯಾಗಿ ನೆನಪಾಗ್ತಿಲ್ಲ ಕಣೋ. ಒಂದು ಕಡೆ ಸಾಲಿಗ್ರಾಮಕ್ಕೆ ಹೋಗ್ತಾ ಇದೀವಿ ಅನ್ನೋ ಖುಷಿ, ಇನ್ನೊಂದು ಕಡೆ ಇವ್ರನ್ನೆಲ್ಲ ಬಿಟ್ಟು ಹೋಗ್ತಾ ಇದೀವನೋ ಬೇಜಾರು ಕಣೋ. ನನಗೂ ಅದೇ ಬೇಜಾರು. ಅಮ್ಮ ಬರೋ ಹಾಗಿದ್ದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ಸುಬ್ರಹ್ಮಣ್ಯ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಈಗಲೂ ಅನ್ನಿ, ಜುಮ್ ಅಂತ ಜೊತೆಗೆ ಬಂದ್ಬಿಡ್ತೀವಿ. ಬೇಡ ಬೇಡ ಬೇಡ, ಮೊದಲು ನೀನು ರೆಸ್ಟ್ ಮಾಡು, ಹುಷಾರಾಗು. ನೀನು ಅಲ್ಲಿಗೆ ಬಂದು ಹುಷಾರು ತಪ್ಪಿದ್ರೆ ಮತ್ತೆ ನಮಗೂ ಬೇಜಾರಾಗುತ್ತೆ. ಆಯ್ತು ಬಿಡಪ್ಪ, ನೀವು ಸಾಲಿಗ್ರಾಮಕ್ಕೆ ಹೋಗಿ ಬಂದು ಒಳ್ಳೇದಾದ್ರೆ ಅಷ್ಟೇ ಸಾಕು. ರೀ, ದಾರಿ ಉದ್ದಕ್ಕೂ ತಿನ್ನಕ್ಕೆ ಏನಾರು ಕೇಳ್ತಿರ್ತೀರಲ್ಲ, ನಾಳೆ ಬೆಳಿಗ್ಗೆ ಬೇಗ ಎದ್ದು ಸಂಡಿಗೆ, ಬೆಣ್ಣೆ ಮುರುಕು, ಖಾರ ಪುರಿ ಎಲ್ಲ ಮಾಡ್ಕೊಡ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡವೆ. ಅದೆಲ್ಲ ಮಾಡ್ಕೊಂಡು ನೀನು ಆಯಾಸ ಮಾಡ್ಕೋಬೇಡ. ನೀನು ರೆಸ್ಟ್ ತಗೊಳ್ಳಿ ಅಂತಲೇ ಬಿಟ್ಟು ಹೋಗ್ತಾ ಇರೋದು. ಇದರಲ್ಲಿ ಏನ್ರಿ ಆಯಾಸ? ಧನಲಕ್ಷ್ಮಿ ಇರ್ತಾಳಲ್ಲ, ಅವಳ ಸಹಾಯ ತಗೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀನಿ. ಏನು ಮಾಡಲಿಲ್ಲ ಅಂದ್ರೇ ನಂಗೆ ಇನ್ನೂ ಬೇಜಾರಾಗೋದು. ಸುರೇಂದ್ರ, ಗಾಡಿ ಎಲ್ಲ ರೆಡಿ ಇದೆಯಾ? ಪೂಜೆ ವ್ಯವಸ್ಥೆ ಆಗಿದೆಯಾ? ಆಗಿದೆನಾ? ಬಂದೆ, ಇಟ್ಟು ಬರ್ತೀನಿ. ಬಾ. ಅಮ್ಮ, ಗಾಡಿ ಏನ್ ಗಾಡ? ಯಾಕೆ ಅವ್ರು ಪೂಜೆ ಮಾಡ್ತಿದ್ದಾರೆ?
ಅದು ಪಿಂಕಿ, ನಾವು ದೂರಕ್ಕೆ ಹೋಗ್ತಾ ಇದೀವಿ ಅಲ್ವಾ, ದಾರಿನಲ್ಲಿ ಏನು ತೊಂದರೆ ಆಗ್ಬಾರ್ದು ಅಂತ ಹೀಗೆ ಪೂಜೆ ಮಾಡ್ತಿರೋದು. ಅಕ್ಕ ಮದನ್ ಎಲ್ಲಿ ಕಾಣಿಸ್ತಾ ಇಲ್ಲ? ನಾನು ಹೋಗಿ ನೋಡ್ಕೊ ಬರ್ತೀನಿ. ನಾನು ಬರ್ತೀನಿ. ಡೋಂಟ್ ವರಿ ಮಾಮ್, ನೀನು ಹೇಳಿದ ಅರ್ಥ ಆಯ್ತು. ನಂಗೆ ಎಲ್ಲ ನೆನಪಿದೆ. ಇನ್ ಕೇಸ್ ಏನಾದ್ರು ತೊಂದರೆ ಆದರೆ ನಂಗೊಂದು ಕಾಲ್ ಮಾಡು, ಬಂದ್ಬಿಡ್ತೀನಿ. ಬರೀ ಇಲ್ಲಿರೋದಲ್ಲ, ಇಲ್ಲಿ ಏನೇ ಕೆಲಸ ಆಗಬೇಕಾದ್ರೂ ಅದನ್ನು ನೀನೇ ಮಾಡಬೇಕು ಮಾಡಿ. ಎಸ್ ಮಾಮ್, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಆದರೆ ನೀನು ಅಲ್ಲಿ ಏನು ಅಂದ್ಕೊಂಡಿದ್ಯೋ ಅದಾಗಬೇಕು. ಸಾಲಿಗ್ರಾಮ ಅಂತ ಹೆಸರು ಕೇಳ್ತಿದ್ದಾಗೆ ನಿನ್ನ ಕಣ್ಣಲ್ಲಿ ಕಾಣಿಸುತ್ತಲ್ಲ ಆ ಭಯ, ಇನ್ನು ಮುಂದೆ ಆ ಭಯ ನಿನ್ನ ಹೆಸರು ಕೇಳ್ತಿದ್ದಾಗೆ ಆ ಊರಿನವ್ರ ಕಣ್ಣಲ್ಲಿ ಕಾಣಿಸ್ಬೇಕು. ಸರಿ ಮಾಡಿ. ಒಂದು ವೇಳೆ ನೀನು ಯಾಕೆ ಬರ್ತಿಲ್ಲ ಅಂತ ನಿಮ್ಮ ಮಾವ ಕೇಳಿದೆ, ಏನು ಹೇಳ್ತೀಯಾ? ಸಿಂಪಲ್ ಮಾಮ್, ಕಂಪ್ನಿ ಕೆಲಸದ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗ್ತೀನಿ ಅಂತ ಹೇಳ್ತೀನಿ. ನೀನು ಅದನ್ನೇ ಹೇಳು. ಸರಿ ಮಾಡಿ, ನಾ ಹೋಗಿ ಬರ್ತೀನಿ. ಟೇಕ್ ಕೇರ್ ಮಾಮ್. ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಿಸ್ ಆಗಬಾರ್ದು. ಇಡೀ ಊರೇ ಹತ್ಕೊಂಡು ಉರಿಬೇಕು. ಅದಕ್ಕೆ ನೀನು ಕಾರಣ ಆಗಿರಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಈ ವಿಜಯ ಅಂಬಿಕಾ ಆ ಊರಿಗೆ ಕಾಲಿಡ್ತಿದ್ದ ಹಾಗೆ ಆ ಊರಿಗೆ ಕೆಟ್ಟಗಳಿಗೆ ಶುರು ಆಯ್ತು ಅಂತಾನೆ ಅರ್ಥ.